ಗೋಷ್ಠಿ ಅಂತಂದರೆ ನಮ್ಮ ಡಿಜಿಟಲ್ ಮಾಧ್ಯಮ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಏನು ಒಂದು ಜನಪರ ಟ್ರಸ್ಟ್ಲಿಂದ ಈ ಒಂದು ಮತದಾನದ ಏನು ಜಾಗೃತ ಮೂಡಿಸೋ ಸಲುವಾಗಿ ಇವತ್ತು, ಯಾಕಂದರೆ ಬೆಂಗಳೂರು ಉತ್ತರ ಇರ್ಬೋದು, ದಕ್ಷಿಣ ಇರ್ಬೋದು, ಇನ್ನೊಂದು ಇರ್ಬೋದು, ಅಲ್ಲಿ ಮತದಾನ ಬಹಳಷ್ಟು ಕಮ್ಮಿ ಆಗಿದೆ. ಯಾಕಂದರೆ ಬೆಂಗಳೂರಲ್ಲಿ ಮತದಾನ ಯಾಕೆ ಕಮ್ಮಿ ಆಗಿದೆ ಅಂದರೆ ಒಂದು ಬಿಸಿಲ ಕಾರಣಾಂತರ ಅಂತ ಇರ್ಬೋದು. ಆಮೇಲೆ ತಿಳುವಳಿಕೆ ಇದ್ದವರು, ವಿದ್ಯಾವಂತರು ಕೂಡ ಮತದಾನವನ್ನು ಮಾಡಿಲ್ಲ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಅದೇ ರೀತಿ ಈಗ ಏನು ನಮ್ಮ ಬೆಳಗಾವಿ ಏನು 7ನೇ ತಾರೀಕಿಗೆ ನಾಳೆ ಇರೋದರಿಂದ ಆ ಮತದಾನವನ್ನು ಕಡ್ಡಾಯವಾಗಿ ಮತದಾನದ ಏನು ಒಂದು ದಿನ ಇದೆ ಅವತ್ತು ಮತದಾನವನ್ನು ಲೋಕಸಭಾ ಚುನಾವಣೆಗೆ ಉತ್ತಮವಾದ ಅಭ್ಯರ್ಥಿಯನ್ನು ಏನು ಒಂದು ಆಯ್ಕೆ ಮಾಡಲು ನಿಮ್ಮ ಹಕ್ಕನ್ನು ಉಪಯೋಗ ಮಾಡಿ. ಯಾಕಂದರೆ ಶಿಕ್ಷಕರಿಗೆ ಮತವನ್ನು ನೀಡಿ ನಾಳೆ ಅಪಸ್ವರವನ್ನು ಹೇಳುವಂಥದ್ದು ಆಗಬಾರ್ದು. ಯಾಕಂದರೆ ಸಾಕಷ್ಟು ಹಗರಣಗಳು ಆಗ್ತಾ ಇದ್ದಾವೆ ಈಗಿನ. ನೀವು ಕೂಡ ಮತದಾನ ಜಾಗೃತಿಯಲ್ಲಿ ಕಂಡು ಬರ್ತಾ ಇದ್ದೀರಿ. ಈ ಹಿಂದೆ ಕೂಡ ಒಂದು ಮತದಾನ ಆಗಿದ್ದರಲ್ಲಿ ಕೂಡ ಒಂದು ಪ್ರಕರಣ ಕಂಡು ಬಂದಿದೆ. ಆದ್ದರಿಂದ ಮತದಾನದ ಒಂದು ಜಾಗೃತ ಒಂದು ಭಾರತ ದೇಶದ ಒಂದು ಭವಿಷ್ಯವನ್ನು ಅಡಗಿದೆ. ಆ ಭವಿಷ್ಯವನ್ನು ಎಲ್ಲರೂ ಮನಗಂಡು ನಾವು ಒಂದು ಉತ್ತಮವಾದ ಮತದಾನವನ್ನು ಮಾಡಬೇಕು. ಆಮೇಲೆ ಈ ಮತದಾನ ಅಂತಂದರೆ ಒಂದು ಭಾರತದ ಒಂದು ದೇಶದ ತೇರಿದ್ದಾಗೆ ನಾವು ನೀವು ಎಲ್ಲರೂ ಒಂದು ಏನೋ ಒಂದು ತೇರನ್ನು ಎಳಿತೀವಿ. ಆ ತೇರನ್ನು ಕರೆಕ್ಟ್ ಜಾಗಕ್ಕೆ ಹೋಗಿ ಮುಟ್ಟಿಸಿದರೆ ನಮ್ಮ ಭಾರತ ದೇಶ ಒಂದು ಸದೃಢವಾಗಿ ನಿಲ್ಲಕ್ಕೆ ಒಂದು ಸರಿ ಅನಿಸ್ತಾ ಇದೆ. ಇಲ್ಲದಿದ್ದರೆ ಏನಾಗುತ್ತೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೋ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಆ ಸಂವಿಧಾನವನ್ನು ದುರುಪಯೋಗ ಆಗುತ್ತದೆ ಅಂತ ಅನಿಸ್ತೈತೆ ನನಗೆ ಇವತ್ತಿನ ದಿನ. ಯಾಕಂದರೆ ಎಷ್ಟೋ ದಿನಗಳಿಂದ ನಾವು ಮತವನ್ನು ಮಾಡಬೇಕಾದ್ರೆ ವಿಚಾರ ಮಾಡದೆ ಮತವನ್ನು ಮಾಡ್ತೀವಿ. ಆ ಮತವನ್ನು ನಾವು ಕೊಡಬೇಕಂದ್ರೆ ಒಂದು ಮಗಳಿದ್ದ ಹಾಗೆ ಮತ ಅಂತಂದ್ರೆ ಆ ಮತವನ್ನು ವಿಚಾರ ಮಾಡಿ ನಾವು ನಮ್ಮ ಮಗಳನ್ನು ನಾವು ಇನ್ನೊಬ್ಬರಿಗೆ ಏನು ದಾರಿ ಎಳೆದು ಕೊಡ್ತೀವಲ್ಲ ಅದನ್ನು ವಿಚಾರ ಮಾಡಿ ನಾವು ಇವತ್ತನ್ನು ನಮ್ಮ ಮತವನ್ನು ಉಪಯೋಗ ಮಾಡಿದರೆ ಭಾರತ ದೇಶ ಸದೃಢವಾಗ್ಬೋದು ಅಂತೇಳಿ ನಮಗೆ ಅನಿಸ್ತದೆ. ಅದಕ್ಕೆ ಏನು ನೀವು ಇದ್ದೀರಿ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲಿ ಏನು ಮತಗಳು ನಡೀತಾ ಇದ್ದಾವೆ ಮತದಾನ 7ನೇ ತಾರೀಕಿಗೆ, ಆ ಮತದಾನ ದಿನದಲ್ಲಿ ಎಲ್ಲರೂ ಉತ್ತಮವಾಗಿ ಒಂದು ಮತವನ್ನು ಮಾಡಿ ನಿಮ್ಮ ಮನೆಯ ಆಜು ಬಾಜುದವರನ್ನು ಕರೆದುಕೊಂಡು ಬಂದು ಅವರನ್ನು ಕೂಡ ಮತವನ್ನು ಹಾಕಿಸುವಂಥ ವ್ಯವಸ್ಥೆ ಮಾಡಿ, ಯಾರು ನಿರ್ಲಕ್ಷ್ಯ ವಹಿಸಿದ್ರು ಅವರನ್ನು ಪ್ರೀತಿ ವಿಶ್ವಾಸದಿಂದ ಕರೆದುಕೊಂಡು ಬಂದು ಯಾವುದೇ ಪಕ್ಷಕ್ಕೆ ಆಗಲಿ ಯಾವುದೇ ಇದಕ್ಕೆ ಚಿಹ್ನೆಗಾಗಲಿ ಅವರು ಒಟ್ಟು ಒಂದು ಮತವನ್ನು ಮಾಡುವಂಥ ಕೆಲಸವನ್ನು ಮಾಡಿದರೆ ಉತ್ತಮ ಅಂತ ಅನ್ನಿಸ್ತದೆ. ಯಾಕಂದರೆ ಈಗಿನ ಕಾಲದಲ್ಲಿ ನಿರ್ಲಕ್ಷ್ಯ ವಹಿಸುವ ಜನ ಭಾಳ, ನನಗೇನು ಬರುತ್ತೆ ಬಿಡಪ್ಪ ಈ ಮತದಾನ ಮಾಡುವುದರಿಂದ ಅನ್ನುವಂಥ ಪರಿಸ್ಥಿತಿ ಒದಗಿ ಬರ್ತಾ ಇದೆ. ಅದನ್ನು ದಯವಿಟ್ಟು ಯಾರೂ ಇದನ್ನು ಮಾಡಬೇಡಿ, ಕಡೆಗಣಿಸಬೇಡಿ. ಯಾಕಂದರೆ ಉತ್ತಮವಾದ ಕೆಲಸ ಈ ಹಬ್ಬ ನಮ್ಮ ಮತದಾನದ ಹಬ್ಬ ಅಂತಂದರೆ ಒಂದು ಉತ್ತಮವಾದ ಹಬ್ಬ ಅಂತ ಅನಿಸ್ತದೆ. ಯಾಕಂದರೆ ನಾವು ಏನು ಒಂದು ಚುನಾಯಿತರಾಗಿ ಅಧಿಕಾರವನ್ನು ಕೊಡ್ತೀವಿ, ಅದೇ ಒಂದು ಹಬ್ಬ ನಮ್ಮ. ಅದಕ್ಕೆ ನಿರ್ಲಕ್ಷ್ಯ ವಹಿಸದೆ ಎಲ್ಲರೂ ಮತದಾನ ಮಾಡಿ ಅಂತೇಳಿ ಜನಪರ ಟ್ರಸ್ಟ್ನಿಂದ ವಿನಂತಿಸ್ಕೋತಾರೆ.